Hello everyone, welcome to Hansadhyana online coaching for RMS Sainik and Navodaya for free online courses ಲಾಂಚ್ ಮಾಡಿದ್ದೀವಿ. ಇದರ ಬೆನಿಫಿಟ್ ಅನ್ನ ಪ್ರತಿಯೊಂದು ವಿದ್ಯಾರ್ಥಿನೂ ತಗೋಬೇಕಾಗಿದೆ. ಯಾಕಂದ್ರೆ ಬಹಳಷ್ಟು ಮಕ್ಕಳಿಗೆ ಎಕ್ಸಾಮ್ಸ್ ಪಾಸ್ ಆಗ್ಬೇಕು, ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಆಗ್ಬೇಕು, ರೈಟ್? ಈ ತರದ ಆಸೆ ಇರುತ್ತೆ. ಬಟ್ ಡ್ಯೂ ಟು ದಿ ಫೈನಾನ್ಷಿಯಲ್ ಪೊಸಿಷನ್ ಇಂದ ಅವ್ರಿಗೆ ಆಗಲ್ಲ. ಸೊ ಇದು ಫ್ರೀ ಪ್ಲಾಟ್ಫಾರ್ಮ್ ಇದೆ. ಇದ್ರ ಬೆನಿಫಿಟ್ ಎಷ್ಟು ಆಗುತ್ತೋ ಅಷ್ಟು ತಗೊಳ್ಳಿ. ಓಕೆ, ಸೊ ಪಾರ್ಟ್ 1 ಅಲ್ಲಿ ನಾವು ಏನ್ ಮಾಡಿದೀವಿ? ಪಾರ್ಟ್ 1 ಅಲ್ಲಿ ನಂಬರ್ ಸಿಸ್ಟಮ್ ಅಲ್ಲಿ ಟಿಲ್ ರೋಮನ್ ನಂಬರ್ ವರೆಗೂ ಸಿಲೆಬಸ್ ಅನ್ನ ಕವರ್ ಮಾಡಿದೀವಿ. ದೆನ್ ಪಾರ್ಟ್ 2 ದಲ್ಲಿ ಏನ್ ಮಾಡಿದೀವಿ? ಗ್ರೇಟೆಸ್ಟ್ ನಂಬರ್, ಸ್ಮಾಲೆಸ್ಟ್ ನಂಬರ್, ಫಾರ್ಮಿಂಗ್ ಆಫ್ ಗ್ರೇಟೆಸ್ಟ್, ಸ್ಮಾಲೆಸ್ಟ್, ದೆನ್ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಆಫ್ ಲಾರ್ಜರ್ ನಂಬರ್ಸ್. ಓಕೆ, ಸೊ ಈ ತರದಲ್ಲಿ ನಾವು ಮಾಡಿದೀವಿ. ದೆನ್ ಇನ್ ಪಾರ್ಟ್ 3 ದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ ಅನ್ನ ನಾವು ಮಾಡಿದೀವಿ. ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ಪ್ರೈಮ್, ಕೋ ಪ್ರೈಮ್, ಟ್ವಿನ್ ಪ್ರೈಮ್, ಹೌದಾ? ಪರ್ಫೆಕ್ಟ್, ವಾಟ್ ಈಸ್ ಪರ್ಫೆಕ್ಟ್ ನಂಬರ್. ಸೊ ಈ ತರದಲ್ಲಿ ಎಲ್ಲಾ ಈಚ್ ಅಂಡ್ ಎವ್ರಿ ಕ್ಲಾಸಿಫಿಕೇಶನ್ ನಂಬರ್ಸ್ ಅನ್ನ ಡಿಟೇಲ್ ಆಗಿ ವಿತ್ ಎಕ್ಸಾಂಪಲ್ಸ್ ನಾವು ಮಾಡಿದೀವಿ. ಸೊ ಐ ಹೋಪ್ ದಟ್ ಎವ್ರಿ ಒನ್ ಶುಡ್ ಮೇಕ್ ದ ನೋಟ್ ಆಫ್ ದಿಸ್ ಒನ್. ಓಕೆ, ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಇಮಿಡಿಯೇಟ್ಲಿ ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೊಂಡು ನನ್ನನ್ನ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಒಂದ್ ವೇಳೆ ಅದು ಫಸ್ಟ್ ವಿಡಿಯೋಸ್ ಅನ್ನ ನೋಡ್ಕೊಳ್ಳಿ, ಅಲ್ಲೇ ನಿಮ್ ಡೌಟ್ ಕ್ಲಿಯರ್ ಆದ್ರೆ ಫೈನ್, ಮತ್ತೊಮ್ಮೆ ವಿಡಿಯೋ ಹಾಕಿ ನೋಡಿ. ಓಕೆ, ಅದರ್ವೈಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಇಮಿಡಿಯೇಟ್ಲಿ ನಾನು ರೆಸ್ಪಾಂಡ್ ಕೊಡ್ತೀನಿ, ಇಲ್ಲ ಟೀಮ್ ಅವ್ರು ಕೊಡ್ತಾರೆ. ಫೈನ್. ಓಕೆ, ಸೊ ಇವತ್ತು ನಾವು ಪಾರ್ಟ್ 4 ಅನ್ನ ಮಾಡ್ತಾ ಇದೀವಿ. ಸೊ ಪಾರ್ಟ್ 4 ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಇವತ್ತು? ಫಸ್ಟ್ ಪ್ರೈಮ್ ನಂಬರ್. ತುಂಬಾ ಕ್ವಶನ್ಸ್ ಪ್ರೈಮ್ ನಂಬರ್ ಇಂದ ಬೀಳುತ್ತೆ. 1 to 100 ಅಲ್ಲಿ ಪ್ರೈಮ್ ನಂಬರ್ಸ್ ರಿಲೇಟೆಡ್ ಸಮ್ ಆಗಿರಬಹುದು, ಅಥವಾ ಕೌಂಟ್ಸ್ ಕೇಳ್ತಾರೆ, ಒನ್ ಎಷ್ಟು ಟೈಮ್ ರಿಪೀಟ್ ಆಗಿದೆ ಕೇಳ್ತಾರೆ. ಸೊ ಈ ತರದಲ್ಲಿ ಸೋ ಮೆನಿ ಟೈಪ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ಪ್ರೈಮ್ ನಂಬರ್ ಇಂದ ಕೆಲವೊಂದು ಕ್ವಶನ್ಸ್ ಅನ್ನ ಬಿಡಿಸ್ತೀವಿ. ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಡಿವಿಸಿಬಿಲಿಟಿ ರೂಲ್. ವೆರಿ ಇಂಪಾರ್ಟೆಂಟ್, ಹೆಲ್ಪ್ ಆಗುತ್ತೆ ನಿಮ್ ಕ್ಯಾಲ್ಕುಲೇಷನ್ ಗೆ. ಓಕೆ, ಸೊ ಸ್ಟಾರ್ಟ್ ಮಾಡುವ. ಹಾಗಾದ್ರೆ ಒನ್ಸ್ ಅಗೇನ್ ವೆಲ್ಕಮ್ ಟು ಹಂಸಜ್ಞಾನ ಚಾನಲ್. ಆದಷ್ಟು ಹೆಚ್ಚಿನ ಜನ ಇದ್ರದ್ದು ಬೆನಿಫಿಟ್ ಅನ್ನ ತಗೊಳ್ಳಿ. ನಾಟ್ ಓನ್ಲಿ ಫಾರ್ RMS ಅಂಡ್ ಸೈನಿಕ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ನೀವು CSET ಪೇಪರ್ ಆಗಿರಬಹುದು, ಅಲ್ಲಿ ನಿಮ್ಗೆ ಈ ಟಾಪಿಕ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಎಸ್. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ನಾವು ಇಲ್ಲಿ ಸಮ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ ನಾನು. ಓಕೆ, ಸೊ ಈ ಕ್ವಶನ್ಸ್ ರಿಲೇಟೆಡ್ ನಿಮಗೆ ಇಲ್ಲಿ ಪ್ರೈಮ್ ನಂಬರ್ ಚಾರ್ಟ್ ಕೂಡ ಕೊಟ್ಟಿದ್ದೀನಿ. 1 to 100 ಪ್ರೈಮ್ ನಂಬರ್ ಚಾರ್ಟ್ಸ್ ಇದೆ. ಇಲ್ಲಿ ಹೇಗೆ ಪ್ರೈಮ್ ನಂಬರ್ಸ್ ನಾವು ಎಲ್ಲಿಂದ ಎಲ್ಲಿವರೆಗೂ ಸ್ಟಾರ್ಟ್ ಮಾಡಿದೀವಿ, ನಿಮ್ಗೆ ಅನುಕೂಲ ಆಗ್ಲಿ ಅಂತ 1 to 10, 11 to 20 ಈ ತರ ಪ್ರಾಪರ್ ಆಗಿ ಕೊಟ್ಟಿದ್ದೀನಿ. ಸೊ ಇದ್ರ ರಿಲೇಟೆಡ್ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ, ನೋಡೋಣ. ಫಸ್ಟ್, ಆಡ್ ಪ್ರೈಮ್ ನಂಬರ್. ಸೊ ಆಲ್ರೆಡಿ ಪ್ರೈಮ್ ನಂಬರ್ ಅಂದ್ರೆ ಏನು ಅಂತ ನೋಡಿದೀವಿ. ದ ನಂಬರ್ ವಿಚ್ ಹ್ಯಾಸ್ ಓನ್ಲಿ ಟೂ ಫ್ಯಾಕ್ಟರ್ಸ್, ಐದರ್ ಒನ್ ಆರ್ ನಂಬರ್ ಇಟ್ ಸೆಲ್ಫ್, ಹೌದಾ? ಸೊ ಫಸ್ಟ್ ಆಡ್ ಪ್ರೈಮ್ ನಂಬರ್, ಈವನ್ ಅಂಡ್ ಆಡ್ ಅನ್ನು ಕೂಡ ನಾವು ನೋಡಿದ್ದೀವಿ, ಹೌದಾ? ಸೊ ಇಲ್ಲಿ ಆಡ್ ಪ್ರೈಮ್ ನಂಬರ್ ಅಂದ್ರೆ ಯಾವುದು ನೋಡಿಲಿ. ಫಸ್ಟ್ ಕೇಳ್ತಾ ಇದ್ರೆ, ಸೊ 2 ಈಸ್ ದ ಈವನ್ ಪ್ರೈಮ್ ನಂಬರ್. ಸೊ ವಾಟ್ ಅಬೌಟ್ ಆಡ್ ಪ್ರೈಮ್ ನಂಬರ್? ಸೊ 3 ಈಸ್ ದ ಆಡ್ ಪ್ರೈಮ್ ನಂಬರ್. ಫಸ್ಟ್ ಈವನ್ ಪ್ರೈಮ್ ನಂಬರ್ ಯಾವುದು? ಈಗ ಜಸ್ಟ್ ನಾವು ನೋಡಿದ್ವಿ, ದಟ್ ಈಸ್ 2 ಈಸ್ ದ ಫಸ್ಟ್ ಈವನ್ ಪ್ರೈಮ್ ನಂಬರ್. ಅದಾದ್ಮೇಲೆ ದ ಸಮ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 10. ಓಕೆ, ಸೊ ನಮಗೆ ಸಮ್ ಕೇಳ್ತಾ ಇದ್ದಾರೆ ಯಾವ ತರದಲ್ಲಿ? ಪ್ರೈಮ್ ನಂಬರ್ಸ್ ಲೆಸ್ ದೆನ್ 10, ಹೌದಾ? ಸೊ 1 to 10 ಅಲ್ಲಿ ನಮ್ಗೆ ಯಾವ್ದು ಇದೆ? 2 ಇದೆ, ಪ್ಲಸ್ 3 ಇದೆ, ಪ್ಲಸ್ 5 ಇದೆ, ಪ್ಲಸ್ 7 ಇದೆ, ಹೌದಾ? ವಿಚ್ ಇಸ್ ಲೆಸ್ ದೆನ್ 10 ಓನ್ಲಿ. ಸೊ ಇದನ್ನ ಆಡ್ ಮಾಡಿ, ಹಾಗಾದ್ರೆ 17 ಬರುತ್ತಾ? ಇದನ್ನ ಆಡ್ ಮಾಡಿದ್ರೆ ಎಸ್, ದಟ್ ಈಸ್ ದ ಆನ್ಸರ್. ನಿಮಗೆ ಫಸ್ಟ್ ಈ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 10 ಅಲ್ಲಿ ಯಾವುದು ಬರುತ್ತೆ ಸರಿಯಾಗಿ ಗೊತ್ತಿದ್ರೆ ದೆನ್ ಆನ್ಸರ್ ಈಸ್ ವೆರಿ ಈಸಿ. ಇಲ್ಲೇನಾದ್ರೂ ಕನ್ಫ್ಯೂಷನ್ಸ್ ಮಾಡ್ಕೊಂಡ್ರೆ ಆನ್ಸರ್ ಬರಲ್ಲ, ಹೌದಾ? ಸೊ ಅದಕ್ಕೆ ಪ್ರೈಮ್ ನಂಬರ್ಸ್ ಅಟ್ ಲೀಸ್ಟ್ 1 to 100 ನಿಮ್ಗೆ ಪ್ರೈಮ್ ನಂಬರ್ಸ್ ಬರಲೇಬೇಕು. ಫಾರ್ ದಿಸ್ ಎಕ್ಸಾಮ್ ಬೇಸಿಕ್ ರಿಕ್ವೈರ್ಮೆಂಟ್ ಏನೇನಿದೆ? ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು, ಟೇಬಲ್ಸ್ 1 to 30 ಫಾರ್ ಸ್ಪೀಡ್ ಕ್ಯಾಲ್ಕುಲೇಷನ್ಸ್, ದೆನ್ ಸ್ಕ್ವೇರ್ ನಂಬರ್ಸ್ 1 to 20, ಕ್ಯೂಬ್ ನಂಬರ್ಸ್ 1 to 10. ಈ ತರದಲ್ಲಿ ಬೇಸಿಕ್ ನಿಮ್ಗೆ ರಿಕ್ವೈರ್ಮೆಂಟ್ ಗೊತ್ತಿರಲೇಬೇಕು. ಅದಾದ್ಮೇಲೆ ನೆಕ್ಸ್ಟ್ ಕೇಳ್ತಾರೆ, ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 1 to 100? ವೆರಿ ಬಿಗ್ ಕ್ವಶನ್. ನೋಡಿದ ತಕ್ಷಣ ನಾವೇನ್ ಮಾಡ್ತೀವಿ? ಕೌಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಕೌಂಟ್ ಮಾಡಬೇಕಾದ್ರೆ ಕೆಲವೊಂದು ಬಿಟ್ಟು ಹೋಗ್ಬಿಡುತ್ತೆ, ಯಾಕಂದ್ರೆ ಪ್ರೈಮ್ ನಂಬರ್ ಲಿಸ್ಟೇ ನಮ್ಮ ಮೈಂಡ್ ಅಲ್ಲಿ ಇರಲ್ಲ. ಸೊ ಅದಕ್ಕೆ ಈ ಟೇಬಲ್ ಏನಿದೆ ಅಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಟೇಬಲ್ ಅನ್ನ ಹಾಕಿ ಅಟ್ ಲೀಸ್ಟ್ ನೀವು ಡೈಲಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. 10 ಅಲ್ಲಿ ಯಾವ್ದು ಬರುತ್ತೆ? 2, 3, 5, 7. 11 ಅಲ್ಲಿ ಯಾವ್ದು ಬರುತ್ತೆ? 13 ಇದೆ, 17 ಇದೆ, 11 ಇದೆ,
19 ಇದೆ. ಈ ತರದಲ್ಲಿ ಒಂದು ಕ್ವಿಕ್ಲಿ ರಿಕಾಲ್ ಮಾಡ್ತಾ ಇರ್ಬೇಕು. ಅದನ್ನ ಒಂದು 4 to 5 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಸೊ ಹಾಗಾದ್ರೆ ಹೌ ಮೆನಿ ಪ್ರೈಮ್ ನಂಬರ್ಸ್ ಇದೆ ಕೌಂಟ್ ಮಾಡುವ. ಸೊ ಕೌಂಟ್ ಮಾಡಿ. 1 to 10 ಅಲ್ಲಿ 4 ಇದೆ. ದೆನ್ 11 to 12 ಅಲ್ಲಿ 4 ಇದೆ. 8, 10, 12, 13, 14, 15, then 16, 17, 18, 19, 20, 21, 22, 23, 24, 25 till 100 ವರೆಗೂ. ಸೊ ಟೋಟಲ್ ನಮ್ದು ಪ್ರೈಮ್ ನಂಬರ್ಸ್ ಎಷ್ಟಿದೆ? 1 to 100 ಟೋಟಲ್ 25 ಪ್ರೈಮ್ ನಂಬರ್ಸ್ ಇದೆ. ಹೌದಾ? ಇದ್ರಲ್ಲಿ ಅವ್ರು ಕೇಳಬಹುದು ಸಮ್ ಆಫ್ ಫಸ್ಟ್ 5 ನಂಬರ್ಸ್ ಆರ್ ಲೆಸ್ ದೆನ್ 10 ಆರ್ ಲೆಸ್ ದೆನ್ 31 to 40 ಪ್ರೈಮ್ ನಂಬರ್ ಆಡ್ ಮಾಡ್ಲಿಕ್ಕೆ. ಪ್ರೀವಿಯಸ್ಲಿ ಒಂದು ಕ್ವಶನ್ ಬಿದ್ದಿತ್ತು, ಲೆಸ್ ದೆನ್ 90 to 100 ಅಲ್ಲಿ ಬರುವಂತಹ ಪ್ರೈಮ್ ನಂಬರ್ ಸಮ್ ಕೇಳಿದ್ರು. ಸೊ ಯಾರಿಗೆ ಈ ಟೇಬಲ್ ಪ್ರಾಪರ್ ಆಗಿ ಕ್ಲೀನ್ ಆಗಿ ಗೊತ್ತಿದೆನೋ ಅವ್ರು ಡೈರೆಕ್ಟ್ಲಿ 97 ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ತಾರೆ. ಬಿಕಾಸ್ 90 to 100 ಅಲ್ಲಿ ಒಂದೇ ಒಂದು ಪ್ರೈಮ್ ನಂಬರ್ ಇದೆ, ಅದು ಯಾವುದು? 97. ಅಲ್ಲಿ ಸಮ್ ಮಾಡ್ತಕ್ಕಂತಹ ಏನು ಇಲ್ವೇ ಇಲ್ಲ. ಸೊ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ಈ ಆನ್ಸರ್ ಅನ್ನ ಕೊಟ್ಟು ನೆಕ್ಸ್ಟ್ ಮುಂದ್ಗಡೆ ಹೋಗ್ತೀರಾ. ಸೊ ನಿಮ್ ಟೈಮ್ ಸೇವ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಈ ಪ್ರೈಮ್ ನಂಬರ್ ಟೇಬಲ್ ಏನಿದೆ ಇದನ್ನ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ತರದಲ್ಲಿ ಕ್ವಶನ್ಸ್ ಇನ್ನೂ ಮುಂದ್ಗಡೆ ವಿಡಿಯೋಸ್ ಅಲ್ಲಿ ನಾನು ಮಾಡ್ತೀನಿ. ಓಕೆ, ಜಸ್ಟ್ ಇದು ಎಕ್ಸಾಂಪಲ್ಸ್. ಆತರ ಮಾಡಿದಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಆಗುತ್ತೆ. ಈ ಕಂಪ್ಲೀಟ್ ಚಾಪ್ಟರ್ ಆದ ತಕ್ಷಣ ನಂಬರ್ ಸಿಸ್ಟಮ್ ವಿಲ್ ಸಾಲ್ವ್ ಸೋ ಮೆನಿ ಪ್ರಾಬ್ಲಮ್ಸ್, ಮೋರ್ ದನ್ 30 to 40 ಪ್ರಾಬ್ಲಮ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಬಿಡಿಸುವ. ಅದರಿಂದ ನಿಮಗೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಅಂಡರ್ಸ್ಟುಡ್. ಸೊ ಹಾಗಾದ್ರೆ ನಾನು ನೆಕ್ಸ್ಟ್ ಪಾರ್ಟ್ಗೆ ಮೂವ್ ಆಗೋಣ. ದಟ್ ಈಸ್ ಡಿವಿಸಿಬಿಲಿಟಿ ರೂಲ್. ಓಕೆ, ಡಿವಿಸಿಬಿಲಿಟಿ ರೂಲ್ ತುಂಬಾ ಕೇಳಿರ್ತೀರ. ಡಿವಿಸಿಬಿಲಿಟಿ ರೂಲ್ ನಿಮಗೆ ಅಕಾಡೆಮಿಕ್ಸ್ ಅಲ್ಲಿ ಬರುತ್ತೆ. ಇವನ್ ಯಾಕೆ ಮಾಡ್ಬೇಕು ನಾವು ಡಿವಿಷನ್ ಅಂತ ಗೊತ್ತಿದೆ ನಮ್ಗೆ ಆಲ್ರೆಡಿ. ಬಟ್ ವಾಟ್ ಈಸ್ ಡಿವಿಸಿಬಿಲಿಟಿ ರೂಲ್? ಡಿವಿಸಿಬಿಲಿಟಿ ರೂಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾನು ಇವಾಗ 223 ಡಿವೈಡೆಡ್ ಬೈ 3 ಅಂತ ಕೊಡ್ತೀನಿ. ಓಕೆ, 223 ಡಿವೈಡೆಡ್ ಬೈ 3 ಅಂತ ಒಂದು ನಂಬರ್ ಅನ್ನ ಕೊಡ್ತೀನಿ. ಸೊ ದಿಸ್ ನಂಬರ್ ಇಸ್ ಡಿವಿಸಿಬಲ್ ಬೈ 3, ಎಸ್ ಆರ್ ನೋ? ಇದನ್ನ ವಿದೌಟ್ ಡೂಯಿಂಗ್ ಆಕ್ಚುಯಲ್ ಡಿವಿಷನ್ ನಾವು ಹೇಳ್ಬೇಕು. ಹೇಗೆ ಹೇಳ್ಬೇಕು? ಅವಾಗ ನಮಗೆ ಈ ತರದ ರೂಲ್ಸ್ ಗಳು ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾವು ನಾರ್ಮಲ್ ಡಿವಿಷನ್ ಹೇಗ್ ಮಾಡ್ತೇವೆ? 223 ಡಿವೈಡೆಡ್ ಬೈ 3. ಸೊ 3 7s are 21, then 3 4s are 12. So this number is not completely divisible by 3 because remainder is not equal to 0 ಇದೆ, completely divisible ಆಗಿಲ್ಲ. So this is a regular division. ಹೌದಾ? ಸೊ ವಿದೌಟ್ ಡೂಯಿಂಗ್ ಆಕ್ಚುಯಲ್ ರೆಗ್ಯುಲರ್ ಡಿವಿಷನ್ ಹೇಗೆ ಹೇಳಬಹುದು? ಹೌದಾ? ಈ ತರದಂತಹ ಕ್ವಶನ್ಸ್ ಅನ್ನ ನಾವು ಮಾಡ್ಲಿಕ್ಕೆ ನಮಗೆ ಆ ರೂಲ್ಸ್ ಗೊತ್ತಿರಬೇಕು. ಅದು ಏನೇನು ರೂಲ್ಸ್ ಎಲ್ಲಿಂದ ಇದೆ ಅಂತ ಒನ್ ಬೈ ಒನ್ ನಾವು ಇವಾಗ ನೋಡೋಣ. ಓಕೆ, ಸೊ ಫಸ್ಟ್ ರೂಲ್. ಓಕೆ, ಶಾರ್ಟ್ ಹ್ಯಾಂಡ್ ಅಂಡ್ ಯೂಸ್ಫುಲ್ ವೇ ಆಫ್ ಡಿಟರ್ಮೈನಿಂಗ್. ಹೌದಾ? ಡಿವಿಸಿಬಿಲಿಟಿ ರೂಲ್ ಜಸ್ಟ್ ನಾವು ನನಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ವೆರಿ ಶಾರ್ಟ್ ಹ್ಯಾಂಡ್, ವೆರಿ ಕ್ವಿಕ್ ಆಗಿ ಆಗುತ್ತೆ. ಅಂಡ್ ವೇ ಆಫ್ ಡಿಟರ್ಮೈನಿಂಗ್ ವೆದರ್ ಅ ಗಿವನ್ ನಂಬರ್ ಇಸ್ ಡಿವಿಸಿಬಲ್ ಬೈ ಅ ಫಿಕ್ಸ್ಡ್ ಡಿವೈಸರ್ ವಿದೌಟ್ ಪರ್ಫಾರ್ಮಿಂಗ್ ದ ಡಿವಿಷನ್. ರೈಟ್? ಇದಕ್ಕೆ ಇದು ಡಿವಿಸಿಬಿಲಿಟಿ ರೂಲ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಡಿವಿಸಿಬಿಲಿಟಿ ಬೈ 2. ಸೊ ಇವಾಗ ಎನಿ ನಂಬರು, ನಮಗೆ ಕೊಟ್ಟಿರುವಂತ ನಂಬರು ಡಿವಿಸಿಬಲ್ ಬೈ 2 ಆಗುತ್ತೋ ಇಲ್ವೋ ಅಂತ ನೋಡ್ಬೇಕು. ಹೇಗೆ? ಅ ನಂಬರ್ ಇಸ್ ಡಿವಿಸಿಬಲ್ ಬೈ 2 ಇಫ್ ಇಟ್ಸ್ ಯೂನಿಟ್ ಪ್ಲೇಸ್ ಇಸ್ ಇದರ್ 0 ಆರ್ ಮಲ್ಟಿಪಲ್ ಆಫ್ 2. ಓಕೆ, ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಕನ್ಫ್ಯೂಷನ್ ಆಯ್ತಾ? ಡೋಂಟ್ ವರಿ, ಇಲ್ಲಿ ಸಿಂಪಲ್ ಆಗಿದೆ. ಹೇಗೆ? ಸೊ ಎನಿ ನಂಬರು ಡಿವಿಸಿಬಿಲಿಟಿ ಬೈ 2 ಆಗತ್ತೆ ಅಂತ ಹೇಳಿದ್ರೆ ಅದ್ರ ಯೂನಿಟ್ ಪ್ಲೇಸ್. ಸೊ ಕೀವರ್ಡ್ ಏನಿದೆ ಇಲ್ಲಿ? ಯೂನಿಟ್ ಪ್ಲೇಸ್ ಇದೆ. ಓಕೆ, ಯೂನಿಟ್ ಪ್ಲೇಸ್ ಅನ್ನ ತಗೋಬೇಕು ನಾವು. ಅದ್ರಲ್ಲಿರುವಂತಹ ಎಷ್ಟೇ ದೊಡ್ಡ ನಂಬರ್ ಆಗಿರ್ಲಿ, ನಮಗ್ ಓನ್ಲಿ ಕನ್ಸಿಡರ್ ಇರೋದು ಯೂನಿಟ್ ಪ್ಲೇಸ್. ಆ ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ? ಫಾರ್ ಎಕ್ಸಾಂಪಲ್ ನಾನು ಇವಾಗ 2468 ಅಂತ ತಗೊಂಡಿದ್ದೀನಿ. ಸೊ 2468 ನನ್ನ ನಂಬರ್ ಇದೆ. ಸೊ ಎಷ್ಟೇ ಡಿಜಿಟ್ಸ್ ನಂಬರ್ ಆಗಿರ್ಲಿ, ಬಟ್ ನಮ್ಗೆ ಏನ್ ಬೇಕು? ಯೂನಿಟ್ ಪ್ಲೇಸ್ ಬೇಕು. ಯೂನಿಟ್ ಪ್ಲೇಸ್ ಇದರ್ 0 ಇರಬೇಕು ಅಥವಾ ಮಲ್ಟಿಪಲ್ ಆಫ್ 2. ಸೊ ಇಲ್ಲಿ ನೀವು ನೋಡಿ, 2 4s are 8. ಸೊ 8 is the multiple of 2. ಹೌದಾ? ಅಲ್ಲಿ 0 ಇರಬೇಕು, ಇಲ್ಲ 8 ಇದೆ, ಮಲ್ಟಿಪಲ್ ಆಫ್ 2 ಇದೆ. ರೈಟ್? ಸೊ ದಿಸ್ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 2. ಹೇಗೆ? ಸೊ 2 4 6 8 ನೀವೇ ಡಿವೈಡ್ ಮಾಡಿ ನೋಡಿ. ಇಲ್ಲಿ ಸಿಂಪಲ್ ಆಗಿ 2 1s are 2, 0, then 4, 2 2s are 4, then 6, 2 3s are 6, then 8, 2 4s are
8. So I'm getting remainder as 0. So completely divisible ಆಯ್ತಾ. ಸೊ ಈ ಲಾಂಗ್ ಪ್ರೊಸೀಜರ್ ಅನ್ನ ಮಾಡೋ ಬದಲಿ ಡೈರೆಕ್ಟ್ಲಿ ನಂಬರ್ ನೋಡಿದ ತಕ್ಷಣ ಎಸ್ ದಿಸ್ ನಂಬರ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 2. ಸೊ ನಾವು ಲಾರ್ಜ್ ಕ್ಯಾಲ್ಕುಲೇಷನ್ಸ್ ಮಾಡ್ತಿರ್ತೀವಿ, ಅವಾಗ ನಮಗೆ ಇದನ್ನೆಲ್ಲಾ ಮಾಡ್ಕೊಂಡು ಕುತ್ಕೊಳ್ಳಿಕ್ ಆಗಲ್ಲ. ಅವಾಗ ಏನ್ ಮಾಡ್ತೀವಿ, ಈ ತರದ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಅರ್ಥ ಆಯ್ತಾ. ಸೊ ಈ ತರದಲ್ಲಿ ಡಿವಿಸಿಬಿಲಿಟಿ ಬೈ 2 ಅನ್ನ ನಾವು ನೋಡ್ತೀವಿ. ಸೊ ಮಲ್ಟಿಪಲ್ ಯಾವ್ದ್ಯಾವ್ದು ಬರುತ್ತೆ, ಓಕೆ ಇಲ್ಲಿ ನೋಡಿ ನಂಬರ್ ಇದೆ 2,46,332 ಅಂಡ್ 450. ಎರಡು ನಂಬರ್ ಇದೆ. ಸೊ ಫಸ್ಟ್ ನಂಬರು ಸೆಕೆಂಡ್ ನಂಬರು ಇದು ಡಿವಿಸಿಬಲ್ ಬೈ 2 ಆಗುತ್ತೋ ಇಲ್ವಾ ನೋಡ್ಬೇಕು ನಾವು, ಹೌದಾ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಯೂನಿಟ್ ಪ್ಲೇಸ್ 2 ಇದೆ. ಸೊ ದಿಸ್ ಇಸ್ ಆಲ್ಸೋ ಮಲ್ಟಿಪಲ್ ಆಫ್ 2. ದೆನ್ ಇಲ್ಲಿ 0 ಇದೆ. ಎಸ್. ಸೊ ಬೋತ್ ದ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 2 ವಿದೌಟ್ ಲೈಕ್ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಹೇಳ್ಬಿಟ್ವಿ, ಹೌದಾ. ಥರ್ಡ್ ಒನ್, ಸೊ ಡಿವಿಸಿಬಿಲಿಟಿ ಬೈ 3 ನೋಡ್ಬೇಕು ಇವಾಗ. 2 ಅರ್ಥ ಆಯ್ತಲ್ಲ. ಸೊ ಇವನ್ ನಿಮ್ಗೆ ಒಂದು ಟ್ರಿಕ್ ಏನಂದ್ರೆ, ಡಿವಿಸಿಬಿಲಿಟಿ ಬೈ 2 ಚೆಕ್ ಮಾಡ್ಬೇಕಂದ್ರೆ ಮಲ್ಟಿಪಲ್ ಆಫ್ 2 ಯೂನಿಟ್ ಪ್ಲೇಸ್ ಅಲ್ಲಿ 0, 2, 4, 6, 8 ಈ ಯಾವುದೇ ನಂಬರ್ ನಿಮ್ದು ಯೂನಿಟ್ ಪ್ಲೇಸ್ ಅಲ್ಲಿ ಇದ್ರೆ ಆ ಹೋಲ್ ನಂಬರ್ ಡಿವಿಸಿಬಿಲಿಟಿ ಬೈ 2 ಆಗುತ್ತೆ. ಸೊ ಇದೇ ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡಿದ್ರೆ 2 ಇದೆ, 0 ಇದೆ. ಇವನ್ 8,76,534. ಸೊ ಇಷ್ಟು ದೊಡ್ಡ ನಂಬರ್ ಇದೆ, ಹೌದಾ. ಇಲ್ಲಿ ಏನಾಗಿದೆ, ಯೂನಿಟ್ ಪ್ಲೇಸ್ 4 ಇದೆ. ಸೊ ಆಸ್ ಪರ್ ನಮ್ ಟ್ರಿಕ್ ಇದೆನಾ, ಆಬ್ವಿಯಸ್ಲಿ ದಿಸ್ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 2, 5. ಸೊ ನೆಕ್ಸ್ಟ್ divisibility by 3. A number is divisible by 3 if the sum of digits is a multiple of 3. ಏನ್ ಹೇಳ್ತಾ ಇದ್ರು ಅವರು, ಯಾವುದೇ ಒಂದು ಕೊಟ್ಟಂತಹ ನಂಬರು 3 ದಿಂದ ಡಿವಿಸಿಬಲ್ ಆಗ್ಬೇಕಂದ್ರೆ ಏನಿರ್ಬೇಕು, ಸಮ್ ಆಫ್ ಡಿಜಿಟ್ಸ್. ಸೊ ಅದ್ರ ಸಮ್ಮು ಅದು ಎಷ್ಟು ಡಿಜಿಟ್ಸ್ ಇದೆ ಆ ಎಲ್ಲಾ ಡಿಜಿಟ್ಸ್ ಅನ್ನ ನಾವು ಆಡ್ ಮಾಡ್ಬೇಕು. ಅದು 3 ದಿಂದ ಡಿವಿಸಿಬಲ್ ಆಗ್ತಾ ಇದೆನೋ ಇಲ್ವೋ ನಾವು ನೋಡ್ಬೇಕು. ಹೇಗೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ 873. ಓಕೆ, 3 ಡಿಜಿಟ್ ನಂಬರ್ ಇದೆ. ಸೊ ವಿ ನೀಡ್ ಟು ಆಡ್ ಆಲ್ ದ ಡಿಜಿಟ್ಸ್. ಸೊ ಆಡ್ ಮಾಡಿದ್ರೆ ಏನ್ ಬರುತ್ತೆ, 8 + 7 + 3. ಸೊ ಆನ್ಸರ್ ವಿಲ್ ಬಿ 18. ವೆದರ್ 18 ಕಮ್ಸ್ ಅಂಡರ್ 3 ಟೇಬಲ್, 18 is a multiple of 3, right? So this whole number is divisible by 3. ಅರ್ಥ ಆಯ್ತಾ, ಕ್ಲಿಯರ್, ಫೈನ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹಾಗಾದ್ರೆ ಇಲ್ಲೂ ನೋಡೋಣ ನಾವು. ಇಲ್ಲಿ ನೋಡಿ 24,633 ಈಸ್ ಡಿವಿಸಿಬಲ್ ಬೈ 3, ಹೌದಾ. ಸೊ ಇದನ್ನ ಇಷ್ಟು ಆಡ್ ಮಾಡಿದ್ರೆ ನಮಗೆ ಸಮ್ ಏನ್ ಬರ್ತಾ ಇದೆ, 18 ಬರ್ತಾ ಇದೆ. ಸೊ ಅಗೇನ್ 18 ಈಸ್ ಅ ಮಲ್ಟಿಪಲ್ ಆಫ್ 3. ಹಾಗಾದ್ರೆ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ 3, 5. ನೆಕ್ಸ್ಟ್ ಇರೋದು ನಿಮಗೆ ಡಿವಿಸಿಬಿಲಿಟಿ ಬೈ 4. 4 ಏನಿದೆ, a number is divisible by 4 if the number formed by its last 2 digit is divisible by 4. ಓಕೆ, ಸೊ ಯಾವಾಗ ನಿಮ್ ನಂಬರ್ ಸ್ವಲ್ಪ ದೊಡ್ಡದಿರುತ್ತೆ, 2 ದಿಂದ 3 ದಿಂದ ಅಲ್ಲ 4 ಇಂದ ನಾವು ಚೆಕ್ ಮಾಡ್ಬೇಕು. ಇವಾಗ 4 ಇಂದ ಚೆಕ್ ಮಾಡ್ಬೇಕಂದ್ರೆ ಅವ್ರ ಏನ್ ಹೇಳ್ತಾ ಇದ್ರೆ ಲಾಸ್ಟ್ 2 ಡಿಜಿಟ್. ಓಕೆ, 2 ದಲ್ಲಿ ನಾವು ಓನ್ಲಿ ಯೂನಿಟ್ ಪ್ಲೇಸ್ ನೋಡ್ತಾ ಇದ್ವಿ, 3 ದಲ್ಲಿ ಸಮ್ ಆಫ್ ಆಲ್ ದ ಡಿಜಿಟ್ಸ್ ಮಲ್ಟಿಪಲ್ ಆಫ್ 3 ನೋಡ್ತಾ ಇದ್ವಿ. ಬಟ್ 4 ಅಲ್ಲಿ ಏನ್ ಹೇಳ್ತಾ ಇದ್ರೆ, ಅದು ಎಷ್ಟೇ ಡಿಜಿಟ್ಸ್ ನಂಬರ್ ಇರ್ಲಿ ಬಟ್ ಲಾಸ್ಟ್ 2 ಡಿಜಿಟ್ಸ್ ಏನಾಗಿರ್ಬೇಕು, ಡಿವಿಸಿಬಲ್ ಬೈ 4 ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ 2416. ಓಕೆ, 2416. ಇವಾಗ ನೋಡಿ, ಇಲ್ಲಿ ಲಾಸ್ಟ್ 2 ಡಿಜಿಟ್ ನಾವು ತಗೋಬೇಕು. ಲಾಸ್ಟ್ 2 ಡಿಜಿಟ್ ಅಂದ್ರೆ ಯಾವ್ದು ಬರುತ್ತೆ, ನಮ್ದು ಟೆನ್ಸ್ ಬರುತ್ತೆ, ಟೆನ್ಸ್ ಪೊಸಿಷನ್, ಒನ್ಸ್ ಪೊಸಿಷನ್, ಹೌದಾ. ಟೆನ್ಸ್ ಅಂಡ್ ಒನ್ಸ್ ಲಾಸ್ಟ್ 2 ಪೊಸಿಷನ್ ಬರುತ್ತೆ. ಸೊ ಈ 16 4 ಇಂದ ಡೈರೆಕ್ಟ್ಲಿ ಡಿವಿಸಿಬಲ್ ಆಗುತ್ತೆ, ಹೌದು ತಾನೆ. 4 4s are 16. ಸೊ ಆಬ್ವಿಯಸ್ಲಿ ದಿಸ್ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 4. ಅಂದ್ರೆ ಲಾಸ್ಟ್ 2 ಡಿಜಿಟ್ಸ್ ಮೀನ್ಸ್ ಟೆನ್ಸ್ ಅಂಡ್ ಒನ್ಸ್ ಪ್ಲೇಸಸ್ ಅಲ್ಲಿ ಇರುವಂತ ನಂಬರ್ ಕಂಪ್ಲೀಟ್ಲಿ 4 ಇಂದ ಡಿವೈಡ್ ಆಯ್ತಂದ್ರೆ ಆ ಹೋಲ್ ನಂಬರ್ ಎಷ್ಟೇ ದೊಡ್ಡದಿರ್ಲಿ ಆ ಕಂಪ್ಲೀಟ್ ನಂಬರ್ ಡಿವಿಸಿಬಿಲಿಟಿ ಬೈ 4 ಅಂತ ಹೇಳಬಹುದು. ಓಕೆ, ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ ಇವಾಗ. ಇಲ್ಲಿ ನೋಡಿ 328 and 112. ಸೊ 328 ಲಾಸ್ಟ್ 2 ಡಿಜಿಟ್ ನಂಬರ್ ತಗೊಳ್ಳಿ 28. ಸೊ 4 7s are 28. ದಿಸ್ ಹೋಲ್ ನಂಬರ್ ಇಸ್ ಡಿವಿಸಿಬಲ್, ಹೌದಾ. ಈ 28 ಡಿವೈಡ್ ಆಯ್ತು ಅಂದ್ರೆ 328 ಡಿವೈಡ್ ಆಗುತ್ತೆ. ದೆನ್ ಅಗೇನ್ 112. ಸೊ ಇದರಲ್ಲಿ ಲಾಸ್ಟ್ 12 ಇದೆ, ಈ 12 ಡಿವಿಸಿಬಲ್ ಬೈ 4 ಆಗುತ್ತೆ ಬಿಕಾಸ್ 4 3s are 12. ಹಾಗಾದ್ರೆ
112 ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಹೌದಾ? ಅದನ್ನ ಇಲ್ಲಿ ಫಸ್ಟ್ ಕೇಸಲ್ಲಿ 28, ಸೆಕೆಂಡ್ ಕೇಸಲ್ಲಿ 12 ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಸೊ ಹಾಗಾದ್ರೆ ಕೊಟ್ಟಿರುವಂತಹ ಕಂಪ್ಲೀಟ್ ಹೋಲ್ ನಂಬರ್ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ 2, 3, 4 ಕ್ಲಿಯರ್ ಆಯ್ತಾ? ಇವಾಗ ನೆಕ್ಸ್ಟ್ ಹೋಗುವ 5ಗೆ. 5 ಇಸ್ ವೆರಿ ಸಿಂಪಲ್. ಹೇಗೆ 2 ದಲ್ಲಿ ನಿಮಗೆ 0 ಆರ್ ಮಲ್ಟಿಪಲ್ ಆಫ್ 2 ಬರಬೇಕು, ಲೈಕ್ ಎಕ್ಸಾಂಪಲ್ 0, 2, 4, 6, 8 ಬರಬೇಕು. 3 ದಲ್ಲಿ ಸಮ್ ಆಫ್ ಡಿಜಿಟ್ಸ್ ಮಲ್ಟಿಪಲ್ ಆಗಿರಬೇಕು. 4 ಅಲ್ಲಿ ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಗಬೇಕು. ಬಟ್ 5 ಅಲ್ಲಿ ಏನಿದೆ, ಅದು ಎಷ್ಟೇ ದೊಡ್ಡದಿರ್ಲಿ, ಅದ್ರ ಯೂನಿಟ್ ಪ್ಲೇಸು ಐದರ್ 0 ಇರಬೇಕು ಇಲ್ಲ 5 ಇರಬೇಕು. ವೆರಿ ಈಸಿ ರೂಲ್. ಎಲ್ಲದಕ್ಕಿಂತ ಕಡಿಮೆ ವೆರಿ ಈಸಿ ಆಗಿರೋದೇ ಡಿವಿಸಿಬಿಲಿಟಿ ಬೈ 5. ನಂಬರ್ ನೋಡಿದ ತಕ್ಷಣನೇ ಹೇಳ್ಬಹುದು ಅದು 0 ಇರಬೇಕು ಇಲ್ಲ 5 ಇರಬೇಕು. ಬಟ್ ಯಾವ ಪ್ಲೇಸ್ ಅಲ್ಲಿ? ಯೂನಿಟ್ ಪ್ಲೇಸ್ ಅಲ್ಲಿ. ಅರ್ಥ ಆಯ್ತಾ? 5430. ಹೌದಾ? ಸೊ ಯೂನಿಟ್ ಪ್ಲೇಸ್ 0 ಇದೆ. ದಿಸ್ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 5 ಅಂತ ಹೇಳ್ಬಹುದು. ನೆಕ್ಸ್ಟ್ 215 ಎಕ್ಸಾಂಪಲ್ ಇದೆ. ಸೊ 5 ಇದೆ ಯೂನಿಟ್ ಪ್ಲೇಸ್ ಅಲ್ಲಿ, ಡಿವಿಸಿಬಲ್. 110 0 ಇದೆ ಯೂನಿಟ್ ಪ್ಲೇಸ್ ಅಲ್ಲಿ. ಸೊ ದಿಸ್ ಬೋತ್ 2 ನಂಬರ್ಸ್, ಎರಡೂ ನಂಬರು ಡಿವಿಸಿಬಲ್ ಬೈ 5 ಆಗುತ್ತೆ. ಅರ್ಥ ಆಯ್ತಾ? ಡಿವಿಸಿಬಿಲಿಟಿ ಬೈ 2, 3, 4 ಅಂಡ್ 5 ವೆರಿ ಈಸಿ ಇದೆ. ಅರ್ಥ ಆಗಿದೆ? ಹೌದಾ? ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಪೌಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಎಕ್ಸಾಂಪಲ್ಸ್ ನಿಮ್ ಕಡೆಯಿಂದನೂ ತಗೊಳ್ಳಿ, ಅಥವಾ ಕೆಲವು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರುತ್ತೆ ಅದನ್ನ ತಗೊಳ್ಳಿ, ಸಾಲ್ವ್ ಮಾಡಿ. ವೆರಿ ಈಸಿಲಿ ನಿಮ್ಗೆ ಏನಾಗುತ್ತೆ, ಆ ರೂಲ್ಸ್ ಪ್ರಾಕ್ಟೀಸ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ divisibility by 6. A number is divisible by 6 if it is divisible by 2 and 3 both. This is important. ಎರಡೂ ಕಡೆಯಿಂದನೂ ಅದು ಡಿವಿಸಿಬಲ್ ಆಗಬೇಕು. ಇವಾಗ ನೋಡಿ 246. ಸೊ 246 ಈ ನಂಬರ್ ಫಸ್ಟ್ 2 ದಿಂದ ಡಿವಿಸಿಬಲ್ ಆಗುತ್ತಾ? ಹೌದು, ಬಿಕಾಸ್ ಯೂನಿಟ್ ಪ್ಲೇಸ್ ಅಲ್ಲಿ 6 ಇದೆ. ಕರೆಕ್ಟ್. 3 ದಿಂದ ಆಗ್ಬೇಕಂದ್ರೆ ಆಡ್ ಮಾಡ್ಬೇಕು. 6 + 4 10, 10 + 2 12, 12 ಮಲ್ಟಿಪಲ್ ಆಫ್ 3. ಸೊ 2 and 3 ಬೋತ್ ನಂಬರ್ ಇಂದ ಡಿವಿಸಿಬಲ್ ಆದ್ರೆ ಈ ಕೊಟ್ಟಿರುವಂತಹ ನಂಬರ್ ಏನಾಗಿದೆ ನಿಮ್ದು 6 ಇಂದ ಡಿವಿಸಿಬಲ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 512. ಓಕೆ, 512 ಒಂದ್ ನಂಬರ್ ತಗೋತಾ ಇದ್ರೆ ಇದು 2 ದಿಂದ ಡಿವಿಸಿಬಲ್ ಆಗುತ್ತಾ? ಎಸ್, ಯಾಕಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ 2 ಇದೆ. ಕರೆಕ್ಟ್, 2 ದಿಂದ ಡಿವಿಸಿಬಲ್ ಆಯ್ತು. ನೆಕ್ಸ್ಟ್ 3 ದಿಂದ ಆಗ್ಬೇಕಾದ್ರೆ ಆಡ್ ಮಾಡೋಣ. ಸಮ್ ಆಫ್ ಆಲ್ ದ ಡಿಜಿಟ್ಸ್. 5 + 1 6, 6 + 2 8. ಸೊ 3 ದಿಂದ ಆಗಿಲ್ಲ. ಹೌದಾ? ಸೊ 3 ದಿಂದ ಆಗಿಲ್ಲ, 2 ದಿಂದ ಆಗಿದ್ದಂದ್ರೆ ಈ ನಂಬರು 6 ಇಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಂಡೀಷನ್ ಏನಿದೆ, ಬೋತ್ 2 ಮತ್ತು 3 ಎರಡೂ ಕಡೆಯಿಂದನೂ ಅದು ಡಿವಿಸಿಬಲ್ ಆಗ್ಬೇಕು. ಅರ್ಥ ಆಯ್ತಾ? ಫೈನ್. ಸೊ ನೆಕ್ಸ್ಟ್ ಡಿವಿಸಿಬಿಲಿಟಿ ರೂಲ್ ನೋಡೋಣ. 7. ಓಕೆ, 7 ಅಲ್ಲಿ ಇಲ್ಲಿ ನೋಡಿ, ಅ ನಂಬರ್ ಇಸ್ ಡಿವಿಸಿಬಲ್ ಬೈ 7 ಇಫ್ double the last digit and subtracted from remaining number, obtained number should be divisible by 7. ಸ್ಟೇಟ್ಮೆಂಟ್ ಓದಿದ ತಕ್ಷಣ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆನಾ? ನೋ ವರಿ. ನಾವೇನ್ ಮಾಡೋಣ, ಒಂದು ಎಕ್ಸಾಂಪಲ್ ತಗೊಳೋಣ. ಇಲ್ಲಿ ನೋಡಿ, 72,814 is divisible by 7 ಅಂತ ಹೇಳ್ತಾ ಇದ್ರೆ ಹೇಗೆ? A number is divisible by 7 if double the last digit. ಲಾಸ್ಟ್ ಡಿಜಿಟ್ ಯಾವ್ದಿದೆ ನಮ್ದು? 4 ಇದೆ. 4 ಅನ್ನ ನಾವು ಡಬಲ್ ಮಾಡಬೇಕು. ದೆನ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ರಿಮೈನಿಂಗ್ ನಂಬರ್. ಸೊ ರಿಮೈನಿಂಗ್ ನಂಬರ್ ಏನಾಗುತ್ತೆ ನಮ್ದು? 4 ಅನ್ನ ತೆಗೆದ್ರೆ 7281 ಆಗುತ್ತೆ. ಇದರಲ್ಲಿ ನಾವು ಈ ನಂಬರ್ ನ ಡಬಲ್ ಮಾಡಿರೋದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 11 ಅಲ್ಲಿ 8 ಹೋದ್ರೆ 3, ದೆನ್ 7, 2, 7. ಸೊ ಇದು ನಮ್ದು ಏನಾಗಿದೆ? 7273. ಓಕೆ, ದೆನ್ ಈ ಹೋಲ್ ನಂಬರು 7 ಇಂದ ಡಿವಿಸಿಬಲ್ ಆಗತ್ತಾ ನೋಡೋಣ. ಸೆವೆನ್ ಟು 7, 3. 7 ones are 7. Okay, then I'll give here 0. Okay, fine. Then 7 9s are 63. ಆಯ್ತಾ? ಕಂಪ್ಲೀಟ್ ಆಯ್ತಾ? 7 ones are 7. ದೆನ್ 2 ತಗೊಂಡ್ರೆ ಸ್ಮಾಲ್ ನಂಬರ್ ಇದೆ, 0 ಕೊಟ್ಟು ನೆಕ್ಸ್ಟ್ ನಂಬರ್ ತಗೋತೀವಿ. ದೆನ್ 7 3s are 21, 6 ಉಳಿಯುತ್ತೆ.
ದೆನ್ 3 ತಗೋತೀವಿ, ದೆನ್ 7 9s 63. ದಟ್ ಮೀನ್ಸ್ ರಿಮೈಂಡರ್ ಏನಾಗ್ತಾ ಇದೆ, ಈಕ್ವಲ್ ಟು 0 ಇದೆ, ಕಂಪ್ಲೀಟ್ಲಿ ಡಿವೈಡ್ ಆಗಿದೆ. ಅರ್ಥ ಆಯ್ತಾ? ಏನ್ ಮಾಡ್ಬೇಕು, ಫಸ್ಟ್ ಎಷ್ಟೇ ದೊಡ್ಡ ನಂಬರ್ ಇರಲಿ ಲಾಸ್ಟ್ ಡಿಜಿಟ್ ಅನ್ನ ಡಬಲ್ ಮಾಡ್ಕೊಂಡು ರಿಮೈನಿಂಗ್ ಡಿಜಿಟ್ಸ್ ಅಲ್ಲಿ ಅದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಮಾಡಿರುವಂತಹ ಆನ್ಸರ್ ಅನ್ನ 7 ಇಂದ ಡಿವೈಡ್ ಮಾಡಿದಾಗ ನಮ್ಗೆ ಇದು ಹೋಲ್ ನಂಬರ್ 7 ಇಂದ ಡಿವಿಸಿಬಲ್ ಆಗುತ್ತೆ ಅಂತ ರೂಲ್ ಹೇಳುತ್ತೆ. ಅರ್ಥ ಆಯ್ತಾ? ಬೇಕಂದ್ರೆ ಅದನ್ನು ನೋಡೋಣ ನಾವು. 7 2 8 1 4 7 ಇಂದ ಆಗುತ್ತೋ ಇಲ್ವೋ ಅಂತ ನೋಡಿ. ಇಲ್ಲಿ 7 1s 7. ಓಕೆ, ದೆನ್ 2, ದೆನ್ 7 4s 28, 0, then 1 again 0, 14, 7 2s 14. ಅರ್ಥ ಆಯ್ತಲ್ಲ? ಕಂಪ್ಲೀಟ್ಲಿ ರಿಮೈಂಡರ್ 0 ಬಂದಾಯ್ತು. ಹೌದಾ? ಸೊ 7 ಸ್ವಲ್ಪ ಹೌದಪ್ಪ ಇದೇನೋ ಡಿಫಿಕಲ್ಟ್ ಅನಿಸ್ತಾ ಇದೆ, ಬಟ್ ಡಿಫಿಕಲ್ಟಿ ಇಲ್ಲ, ಅದು ಸಿಂಪಲ್ ಇದೆ. ಹೌದಾ? ನಮ್ ಟೈಮ್ ಸೇವ್ ಆಗುತ್ತೆ. ಈ ರೂಲ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಕ್ಯಾಲ್ಕುಲೇಷನ್ ಟೈಮಿಗೆ ನಿಮ್ದು ಏನಾಗುತ್ತೆ, ಟೈಮ್ ತುಂಬಾ ಉಳಿಯುತ್ತೆ, ಸೇವ್ ಆಗುತ್ತೆ. ದೆನ್ divisibility by 8. A number is divisible by 8 if sum formed by the last 3 digits is divisible by 8. Okay, 4 ಅಲ್ಲಿ ಹೇಗೆ ಲಾಸ್ಟ್ 2 ಡಿಜಿಟ್ಸ್ ಡಿವಿಸಿಬಲ್ ಆಗುತ್ತಿತ್ತಲ್ಲೋ, ಸೊ ಅದೇ ತರ ಇಲ್ಲಿ ಏನಾಗ್ತಾ ಇದೆ, 8 ಇಫ್ ದ ನಂಬರ್ ಫಾರ್ಮ್ಡ್ ಬೈ ಲಾಸ್ಟ್ 3 ಡಿಜಿಟ್ ಅನ್ನ ನಾವು ಚೆಕ್ ಮಾಡ್ಬೇಕು. ಇಲ್ಲಿ ನೋಡಿ 344 ಲಾಸ್ಟ್ ಡಿಜಿಟ್ ಇದೆ. ಹೌದಾ? ಸೊ ಅದು ಏನಾದ್ರೂ 8 ಇಂದ ಡಿವೈಡ್ ಆದ್ರೆ ಹೋಲ್ ನಂಬರ್ ಡಿವೈಡ್ ಆಗುತ್ತೆ. ಸೊ 8 4s 32, 2 ಉಳಿಯುತ್ತೆ, 8 3s 24. ಹೌದಾ? ಸಿಂಪಲ್ ಆಗಿ ಲಾಸ್ಟ್ 3 ಡಿಜಿಟ್ ಅನ್ನ ಡಿವೈಡ್ ಮಾಡಿ ನೋಡಿದ್ವಿ, ರಿಮೈಂಡರ್ 0 ಬರ್ತಾ ಇದೆ. ದೆನ್ ದಿಸ್ ಹೋಲ್ ನಂಬರ್ ಕೊಟ್ಟಿರುವಂತ ಕಂಪ್ಲೀಟ್ ನಂಬರ್ ಏನಾಗುತ್ತೆ, 8 ಇಂದ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾವು. ಡಿವಿಸಿಬಿಲಿಟಿ ಬೈ 9. A number is divisible by 9 if the sum of digits is divisible by 3. ಸೇಮ್ divisibility by 3 ಹೇಗಿತ್ತು, ಮಲ್ಟಿಪಲ್ ಆಫ್ 3 ನಮ್ಗೆ ಹೇಗ್ ಬರ್ತಾ ಇತ್ತೋ ಅದೇ ತರ ಇಲ್ಲಿ ಸಮ್ ಹೇಗಿರ್ಬೇಕು, ಡಿವಿಸಿಬಲ್ ಬೈ 9 ಇರ್ಬೇಕು. ಆ ಎಲ್ಲಾ ಡಿಜಿಟ್ಸ್ ಅನ್ನ ಆಡ್ ಮಾಡಿದಾಗ ಸಮ್ 9 ಇರ್ಬೇಕು. ಹೇಗೆ, 6318 ಅಂತ ಇದೆ, ಇದು ಡಿವಿಸಿಬಲ್ ಬೈ 9 ಆಗ್ತಾ ಇದೆನಾ? ಸೊ 6 + 3 + 1 + 8 ಆಡ್ ಮಾಡಿ ನೋಡಿ. 6 + 3 9, 9 + 1 10, 10 + 8 18. So 18 is divisible by 9 means this whole number is divisible by 9. Correct. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ಇರೋದು ನಮಗೆ ಡಿವಿಸಿಬಿಲಿಟಿ ಬೈ 10. ವೆರಿ ಸಿಂಪಲ್. ಯೂನಿಟ್ ಪ್ಲೇಸ್ ಅಲ್ಲಿ ನಮಗೆ ಏನಿರ್ಬೇಕು, ಕಂಪಲ್ಸರಿ 0 ಇರ್ಬೇಕು. 0 ಇತ್ತಂದ್ರೆ ಡಿವಿಸಿಬಿಲಿಟಿ ಬೈ 10. ಅದಕ್ಕೆ ಎಕ್ಸಾಂಪಲ್ 40 0 ಇದೆ, 160 ಯೂನಿಟ್ ಪ್ಲೇಸ್ ಅಲ್ಲಿ 0 ಇದೆ. 5 ಅಲ್ಲಿ ಏನಾಗ್ತಾ ಇತ್ತು, ಐದರ್ 0 ಇರಬೇಕು ಇಲ್ಲ 5 ಇರಬೇಕು. ಬಟ್ ಡಿವಿಸಿಬಿಲಿಟಿ ಬೈ 10 ಅಲ್ಲಿ ಕಂಪಲ್ಸರಿ ಯೂನಿಟ್ ಪ್ಲೇಸ್ ಅಲ್ಲಿ 0 ಇರಬೇಕು. ಓಕೆನಾ? ನೆಕ್ಸ್ಟ್ ಒನ್ divisibility by 11. A number is divisible by 11 if the sum of the digits in the odd places and the sum of the digits in the even places differences is multiple of 11 or 0. Again 11 and 7 ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ವಿತ್ ಎಕ್ಸಾಂಪಲ್ ನಾವು ನೋಡೋಣ. ಹೇಗಿದೆ ನೋಡಿ, 121 is divisible by 11 ಅಂತ ಹೇಳ್ತಾ ಇದೀವಿ. ಹೌದಾ? ತುಂಬಾ ಸಿಂಪಲ್ ನಂಬರ್ ತಗೊಂಡಿದ್ದೀನಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ಹೇಗೆ, ಸೊ 121 is divisible by 11, ಆಡ್ ಪ್ಲೇಸ್ ಡಿಜಿಟ್. ಸೊ ಸಮ್ ನೋಡಿ, ಸೊ 121 ಗೆ ಇದು ಆಡ್ ಪ್ಲೇಸ್, ಇದು ಈವನ್ ಪ್ಲೇಸ್, ಅಗೇನ್ ಇದು ಆಡ್ ಪ್ಲೇಸ್. ಓಕೆ, ಸೊ ಇವಾಗ ಸಮ್ ಆಫ್ ಆಡ್ ಪ್ಲೇಸಸ್ ಅನ್ನ ಆಡ್ ಮಾಡಿ 1 + 1 2 ಆಯ್ತು. ದೆನ್ ಈವನ್ ಪ್ಲೇಸಸ್ ಏನಿದೆ 2 ಇದೆ. ಸೊ ಅದ್ರದ್ದು ಡಿಫರೆನ್ಸ್ 2 - 2 = 0. ಐದರ್ ನಮ್ಗೆ 0 ಬರ್ಬೇಕು ಇಲ್ಲ ಮಲ್ಟಿಪಲ್ ಆಫ್ 11 ಬರ್ಬೇಕು. ಅವಾಗ ಏನಾಗುತ್ತೆ, ನಿಮಗೆ divisibility by 11 ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಡೈರೆಕ್ಟ್ಲಿ ನಮಗೆ ಈಗ ಒಂದು ದೊಡ್ಡ ನಂಬರ್ ಇರುತ್ತೆ, 5436 ಇದೆ, 4 ಡಿಜಿಟ್ ನಂಬರ್ ಇದೆ. ಸೊ ಇಲ್ಲಿ ಫಸ್ಟ್ ಆಡ್, ಇದು ಆಡ್ ಪೊಸಿಷನ್, ಇದು ಈವನ್ ಪೊಸಿಷನ್, ಇದು ಆಡ್, ಇದು ಈವನ್. ನೋಡೋಣ ಇವಾಗ ಆಡ್ ಅನ್ನ ಫಸ್ಟ್ ಆಡ್ ಮಾಡೋಣ. 4 + 6 ಎಷ್ಟಿದೆ, 10, ಇದು ಆಡ್. ದೆನ್ 5 + 3 ಈವನ್, 5 + 3 8. ಸೊ ಇವಾಗ 10 - 8 ಆಡ್ ಮೈನಸ್ ಈವನ್ 2 ಬರ್ತಾ ಇದೆ. ಸೊ 2 is not the multiple of 11 or 0 ಇಲ್ಲ. ಸೊ ದಿಸ್ ಹೋಲ್ ನಂಬರ್ is not divisible by 11. ಅರ್ಥ ಆಯ್ತಾ?
ಸೊ ಈ ತರದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಡಿವಿಸಿಬಿಲಿಟಿ ರೂಲ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್, ಡಿವಿಸಿಬಿಲಿಟಿ ಬೈ 25. ಮ್ಯಾಕ್ಸಿಮಮ್ ಟೈಮ್ ನಿಮ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬರುತ್ತೆ 25 ಯಾವಾಗ್ಲೂ ಎಂಡ್ ಅಲ್ಲಿ 00, 25, 50, 75. ಹೌದಾ, ಈ ತರದಲ್ಲಿ ಇರಬೇಕು. ಇದು ಕಂಪಲ್ಸರಿ ನಿಮ್ಗೆ. 25 1 25, 25 2 50, 25 3 75, ಈ ತರದ ಟೇಬಲ್ ಬಂದ್ಬಿಟ್ರೆ ಅದ್ರ ಎಂಡ್ ಅಲ್ಲಿ ಇವೇ ನಂಬರ್ಸ್ ಬರುತ್ತೆ. 00, 25, 25, 50, 75. ಸೊ ನಮ್ ನಂಬರ್ ಅಲ್ಲಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ನಂಬರ್ ಇದೆ, 7,34,500. ಸೊ ಎಂಡಿಗೆ ಲಾಸ್ಟ್ ಯೂನಿಟ್ ಪ್ಲೇಸ್ ಇನ್ ಟೆನ್ಸ್ ಪ್ಲೇಸ್ ಅಲ್ಲಿ 00 ಇದನ್ನ, ದಿಸ್ ಹೋಲ್ ನಂಬರ್ ಇಸ್ ಡಿವಿಸಿಬಲ್ ಬೈ 25 ಅಂತ ಹೇಳಬಹುದು. ಹೌದಾ, ಸೊ ನಾವು ಇವತ್ತು ಡಿವಿಸಿಬಿಲಿಟಿ ರೂಲ್ ಅಲ್ಲಿ ಏನೇನ್ ಕಲ್ತಿದೀವಿ, ಡಿವಿಸಿಬಿಲಿಟಿ ಬೈ 2, 3, 4, 5, 6, 7, 8, 9, 10, 11 and 25. ಓಕೆ, ಇವನ್ನ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ಸ್ ಅನ್ನ ತುಂಬಾ ಈಸಿಯಾಗಿ ಮಾಡ್ಕೊಡುತ್ತೆ. ಈ ರೂಲ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ಕೊಂಡು ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಪೋಸ್ ಮಾಡಿ ಅಥವಾ ಅದನ್ನ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ಡೌಟ್ಸ್ ಕ್ಲಾರಿಫೈ ಆಗಿಲ್ಲ ಅಂದ್ರೆ ಚಾಟ್ ಅಲ್ಲಿ ಹಾಕಿ ಇಮಿಡಿಯೇಟ್ಲಿ ನಿಮ್ಗೆ ಸೊಲ್ಯೂಷನ್ಸ್ ಅನ್ನ ಮತ್ತೆ ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದೇ ಡೌಟ್ ಅನ್ನ ನಾನು ಇಲ್ಲಿ ಕ್ಲಾರಿಫೈ ಮಾಡಿ ನೆಕ್ಸ್ಟ್ ಪಾರ್ಟ್ ಗೆ ಹೋಗುವ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ವೆರಿ ಸಮ್ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ ಅನ್ನ ಬಿಡಿಸ್ತಾ ಇದ್ದೀನಿ. ಬೇಸ್ಡ್ ಆನ್ ಇಲ್ಲಿವರೆಗೂ ನಾವು ಏನ್ ಪಾರ್ಟ್ಸ್ 1, 2, 3 ಅಂಡ್ ಇದು ಪಾರ್ಟ್ 4 ಅಲ್ಲಿ ಏನ್ ಕಲ್ತಿದ್ವಿ, ಇದ್ರ ಬೇಸ್ಡ್ ಆನ್ ಸಮ್ ಕ್ವಶನ್ಸ್ ಅನ್ನ ಬಿಡಿಸ್ತಾ ಇದೀವಿ. ದೆನ್ ವಿಲ್ ಗೋ ಫಾರ್ ಆಪರೇಷನ್ ಆಫ್ ನಂಬರ್ ಸಿಸ್ಟಮ್. ಓಕೆ, ಥ್ಯಾಂಕ್ ಯು.